ಮತ್ತು ಓಜಿ ಬಾಯ್ಸ್ ನಡುವಿನ ಪಂದ್ಯಾಟ. निखिल 11 मुंबई का टीम को कप्तान आइए. एक केवियर कप का मोमेंटो लेने के लिए स्टेज पर आइए. आपके लिए बहुत शुक्रिया है, बहुत दूर से आया केवियर कप के लिए. बहुत अच्छे से खेल के तुम्हें यहाँ से जा रहा है, लेकिन केवियर कप का एक मोमेंट भी देने का है. तुम्हारा कैप्टन स्टेज के लिए नहीं है. ಎರಡು ತಂಡದ 12th ಮ್ಯಾನ್ ಬನ್ನಿ. ಪಂದ್ಯಾಟವನ್ನು ಆಡ್ತಿರ್ತಕ್ಕಂಥ ತಂಡದ 12ನೇ ಆಟಗಾರರು ನೋಡಿ, ದಯವಿಟ್ಟು 12th ಮ್ಯಾನ್ ಬರಬೇಕು. ಫ್ರೆಂಡ್ಸ್ ಚೆನ್ನೈ टीम का 12th मैन ಓಜಿ ಬಾಯ್ಸ್ ನ 12th ಮ್ಯಾನ್ ಕೂಡ ಕಾಂಬಾಕ್ಸ್ ನಲ್ಲಿ ಕಾರ್ಯವನ್ನು ಮಾಡಬೇಕಾಗುತ್ತದೆ. ಖಂಡಿತವಾಗಿ 12th ಮ್ಯಾನ್ ಬೇಕು, ಇಲ್ಲದಿದ್ದರೆ ಪಂದ್ಯ ಪ್ರಾರಂಭವನ್ನು ಕಾಣಲ್ಲ. ಫ್ರೆಂಡ್ಸ್ ಚೆನ್ನೈ ಓಜಿ ಆಟಗಾರರ 12th ಮ್ಯಾನ್ ನಮ್ಮ ಬಳಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೊದಲ ಓಜಿ ಫ್ರೆಂಡ್ಸ್ ಆಟಗಾರರಾಗಿ ಕಬಾಲಿ ಸಂತು ಮತ್ತು ಸಾಹಿರ್ ಮತ್ತು ಕಬಾಲಿ ಆರಂಭಿಕ ಆಟಗಾರರು. ಫ್ರೆಂಡ್ಸ್ ಚೆನ್ನೈ ಕೂಡ ಮೊದಲ ಚಕ್ರವ್ಯೂಹವನ್ನು ರಚಿಸಿಕೊಳ್ಬೇಕಾಗ್ತದೆ. ಕೆವಿಆರ್ ಕಪ್ 2025 ಜೂನಿಯರ್ ಟ್ರೋಫಿಯ ಹೋರಾಟ ಬಹಳಷ್ಟು ಒಂದು ಯಶಸ್ವಿ ದಾಖಲೆಯ ಪಂದ್ಯಾಕೂಟದ ಗುರುತಿನ ಮುಖೇನವಾಗಿ 4ನೇ ದಿನದ ಪಂದ್ಯಾಟ ಸಾಗ್ತಾ ಇದೆ. ಇಲ್ಲಿ ಪಂದ್ಯಾಟ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಸ್ಟ್ರೈಕರ್ ಅಲ್ಲಿ ಕಬಾಲಿ ಸಂತುನ ಪರಿಚಯವನ್ನು ಕಾಣ್ತಾ ಇದೆ. ಮೊದಲ ಸತ ತಟ್ಟುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಜಂಡಿಗೆ ಸ್ಟ್ರೈಕರ್ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. ಮೊದಲ ಓವರ್ನಸ್ಗಾರಿಕೆನ ದೇವ ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಜಂಡಿಗೆ ಸ್ಟ್ರೈಕರ್ ಬದಲಿಸುವಂತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆಡಬೇಕಾಗ್ತದೆ. ನೋ ಟೈಮ್ ವೇಸ್ಟ್. ನಡುವೆ ಸ್ಟ್ರೈಕರ್ ಬದಲಾವಣೆ ಹಂತದಲ್ಲಿ ಸಾಹಿರ್ ಮೊದಲ ಸ್ಟ್ರೈಕರ್ ಅಲ್ಲಿ. ಬಿರುಸಿನ ಹೊಡೆತ ಗೆತ್ತವನ್ನು ಮಾಡ್ತಾ ಇದ್ದಾರೆ. ಟಾಪರ್ ಸೀತ ನಡುವೆ ಶಾರ್ಟ್ಸ್ ಹಂತದಲ್ಲಿ ಕ್ಯಾಚ್ ಅನ್ನು ಸಾಹಿರ್ ನೀಡ್ತಾ ಇದ್ದಾರೆ. ಮೊದಲ ಹೋದರಿಯು ಕೂಡ ಆಘಾತವನ್ನು ಕಾಣ್ತಾ ಇದೆ. ಬಿರುಸಿನ ಹೊಡೆತದ ಎತ್ತದ ಹಂತದಲ್ಲಿ ಓಜಿ ಆಟಗಾರರ ಮೊದಲ ತಂಡದ ವಿಕೆಟ್ ಕೂಡ ಕಳ್ಕೊಳ್ತಾ ಇದೆ.
ಹೊಸ ಬ್ಯಾಟರ್ ಜೋಶ್ವಾ. ಮೊದಲ ಹೋದರಿಯ ಪತನದ ಬಳಿಕ ಜೋಶ್ವಾ ಎಂಟ್ರನ್ನ ಪಡೀತಾ ಇದ್ದಾರೆ. ಫ್ರೆಂಡ್ಸ್ ಚೆನ್ನೈನ ಪರವಾಗಿ ಓಜಿ ಬಾಯ್ಸ್ ಪಂದ್ಯಾಟವನ್ನು ಆಡುತ್ತಾ ಇದೆ. ಎರಡು ಬಲಿಷ್ಠ ಬಲ್ಲಾಢ್ಯ ತಂಡಗಳು ಕೂಡ ಈ KBR ಕಪ್ನ ಪಂದ್ಯಾಟದಲ್ಲಿ. ಬೇಸದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಸ್ಕೋರ್ ಲಾಗ್ ಹಂತದಲ್ಲಿ ಹೊಡೆತವನ್ನು ದಾಖಲಿಸಿದರೆ ತನ್ಮುಖವಾಗಿ ಬೌಂಡ್ರಿ. 4 ಓಟದ ಸೇರ್ಪಡೆ ಎದುರಿಸಿದ ಮೊದಲ ಚೆಂಡಿಗೆ ಬೌಂಡರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಯಶಸ್ವಿಯನ್ನು ಕೂಡ ಕಾಣುತ್ತಾ ಇದೆ. ಸುಂದರತ ಹೊಡೆತ ಹೋದರಿಯ ಬಳಿಕ ಮೊದಲ ಚೆಂಡಿಗೆ ಮೊದಲ ಬೌಂಡ್ರಿಯನ್ನು ಕೂಡ ಜೋಶ್ವಾ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಎದುರಿಸಿದ ಮೊದಲ ಚೆಂಡಿಗೆ ಮೊದಲ ಬೌಂಡ್ರಿಯು ಕೂಡ 30 ಮುಟ್ಟುವ ಪ್ರಯತ್ನ ನಡೀತಾ ಇದೆ. ಬೌಂಡರಿಯ ಬಳಿಕ ಒಂದು ಜಾಣ್ಮೆಯ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಸುಲಭದ ಒದ್ದೋಟವನ್ನ ದಾಖಲಿಸಿದ ಗಂಧ ಹೊಡೆತ ರನ್ನಾಣೆ ಹೆಚ್ಚಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಓಜಿ ಬಾಯ್ಸ್ ಆರಂಭಿಕ ಆಟಗಾರರು. ಯುವ ಪ್ರತಿಭೆ ಆಟಗಾರ, ರಾಜ್ಯದ ಬಲಿಷ್ಠ ತಂಡಗಳಲ್ಲೂ ಕೂಡ ಆಡಿ ಅನುಭವದ ಆಟಗಾರ ಕೂಡ ಕಬಾಲಿ ಸಂತು. ಬಿರುಸಿನೊಂದು ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಪವರ್ ಪ್ಲೇನ ಹಂತದಲ್ಲಿ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಈತ ನಡುವೆ ರನ್ಔಟ್ ಮುಖೇನವಾಗಿ ವಿಕೆಟ್ ಸಾಗಾಟವನ್ನು ಕಾಣುತ್ತಾ ಇದೆ. 3 ಆಲೋಚನೆ ಹಂತದಲ್ಲಿ ರನ್ನಿಂಗ್ ಅನ್ನ ಕಂಡಿತಕ್ಕಂಥ ಹಂತದಲ್ಲಿ ಕಬಾಲಿ ಸಂತುನ ವಿಕೆಟ್ಸ್ ಅನ್ನ ಕೂಡ ಕಳ್ಕೊಳ್ತಾ ಇದೆ. ಬೇಡದ ರನ್ ಅನ್ನು ಲೆಕ್ಕಿಸುವ ಮುಖೇನವಾಗಿ 7ಕ್ಕೆ 2ನೇ ವಿಕೆಟ್ಸ್ ಪತನವನ್ನು ಕಾಣುತ್ತಾ ಇದೆ ಓಜಿ ಬಾಯ್ಸ್. ಹೊಸ ಬ್ಯಾಟರ್ ಓಜಿ ಬಾಯ್ಸ್ ನ ಪರವಾಗಿ ವಿಷ್ಣು ಅಂಕಣ ಒಳಭಾಗದ ಎಂಟ್ರನ್ನ ಪಡೆಯುತ್ತಾ ಇದ್ದಾರೆ. ವಿಷ್ಣು ಹೊಸ ಬ್ಯಾಟರ್ ಮೊದಲ ಸ್ಟ್ರೈಕರ್ನ ಪಡಿಬೇಕಾಗ್ತದೆ. ಆರಂಭಿಕ ಓವರ್ನ ಕೊನೆಯೊಂದು ಚೆಂಡು ಬಾಕಿ ಉಳಿತಾ ಇದೆ ಪವರ್ ಪ್ಲೇ ನಲ್ಲಿ. ಅದ್ಯಾವ ರೀತಿಯ ಸಿಗಾರಿಕೆಯನ್ನು ದಾಖಲಿಸ್ತಾರೆ ದೇವಾ. ಬಹಳಷ್ಟು ಉತ್ತಮವಾದ ಎಸೆತದ ಮುಖೇನವಾಗಿ ಅವಳಿ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಕೊನೆಯ ಚೆಂಡು ಬಾಕಿ. ಎಡಚಿ ವಿಷ್ಣು ಸ್ಟ್ರೈಕರ್ ಅಲ್ಲಿ ಬಿರುಸಿನ ಹೊಡೆತ ಹೈ ಲೆಫ್ಟರ್ ಆಗಿ ಕಾಣ್ತಾ ಇದೆ. ಸೋಲೋ ಬರುತ್ತಿದೆ, ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ರೆ ರೈತರ ನಡುವೆ ಮತ್ತೆ ಓಜಿ ಬಾಯ್ಸ್ ನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ತಂಡ. ಪ್ರಮುಖ ಹಾದಿಯಲ್ಲಿ ನಿರಾಸಕತೆಯ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸ ಬ್ಯಾಟರ್ ಅಶೋಕ್ ಮೊದಲ 6 ಚೆಂಡಿನ ಮುಕ್ತಾಯವನ್ನು ಕಾಣುತ್ತಾ ಇದೆ. 7 ಓಟವನ್ನು ದಾಖಲಿಸಿದ 7 ಓಟವನ್ನು ದಾಖಲಿಸಿದ ತಂಡ ಪ್ರಮುಖ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಶ್ರೀಹರಿ ಹೊಸ ಬೌಲರ್. ಪವರ್ ಪ್ಲೇನ ಬಳಿಕ ಕ್ಷೇತ್ರ ಪಾಲಕರು ಕೂಡ ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಇದ್ದಾರೆ. ಬಹಳಷ್ಟು ಹದ್ದೋರಿಯಾಗಿ ಸಾಗ್ತಾ ಇದೆ KBR ಕಪ್ ಜೂನಿಯರ್ ಟ್ರೋಫಿಯ ಪಂದ್ಯಾಟ. ಬೇರೋಸಿನ ಹೊಡೆತ ಮುಖ್ಯವಾಗಿ ಸ್ಕೋರ್ ಲಾಗ್ ಮೇಲ್ಭಾಗದಲ್ಲಿ ಸಿಮಾರಕ್ಕೆ ಹಂತದಲ್ಲಿ ಗಮನಿಸ್ತಾ ಇದೆ ಸಿಕ್ಸರ್. ಜೋಶ್ವಾ ಸಿಕ್ಸರ್ ಅಂತ ದಾಖಲಿಸ್ತಾ ಇದ್ದಾರೆ.
ಬಲ ಸಿಡಿಲ್ ಅನ್ನೋದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 13ಕ್ಕೆ ತಲುಪ್ತಾ ಇದೆ. ಶ್ರೀಹರಿ ಮೊದಲ ಚೆಂಡಿಗೆ ಸಿಕ್ಸರಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಬಲಿಷ್ಠ ಹೊಡೆತಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಿರುಸಿನ ಹೊಡೆತದ ಲೆಕ್ಕಾಚಾರ ಕೇವಲ ಒಂದೋಟದ ಸೇರ್ಪಡೆ, ಒಂದರ ಸೇರ್ಪಡೆನ ಕಾಣ್ತಾ ಇದೆ. ಗೋಟದ ಹಿಂಬದಿಯಲ್ಲಿ ಚುರುಕನ ತೋರ್ಪಡಿಸ್ತಾ ಇದಲ್ಲ ಫ್ರೆಂಡ್ಸ್. ಚೆನ್ನೈನ ಆಟಗಾರರು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 14 ಲಾಸ್ ಆಫ್ ಇಂಪಾರ್ಟೆಂಟ್ 3 ವಿಕೆಟ್ಸ್. ಬಿರುಸಿನ ಹೊಡೆತ, ಜೋಶ್ವಾ ದಾಡಿನಿಂದ ಚಮೆರ್ತಕ್ಕಂಥ ಬಲಿಷ್ಠತೆಯ 2ರ ಸಿಕ್ಸರ್. ಬಿರುಸಿನ ಷಟ್ಕಗಳ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಜೋಶ್ವಾ ದಾಂಡು ಒಂದಂತಲೇ ಕೂಡ ಬಿರುಸಿನ ಲೆಕ್ಕಾಚಾರಗಳು ಬ್ಯಾಕ್ ಟು ಬ್ಯಾಕ್ ಆಗಿ ದಾಖಲಿಸ್ತಾ ಇದೆ. ಈ ಸಿಕ್ಸರ್ಗಳ ಮುಖ್ಯವಾಗಿ 3 ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಕೂಡ ಜೋಶ್ವನ ಆಟ ಕೈ ಹಿಡಿತಾ ಇದೆ. ತಂಡದ ಮೊತ್ತವು ಕೂಡ 20-20. ಈ ಹಂತದಲ್ಲಿ ಶ್ರೀಹರಿ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾನೆ. ಸಿಗಾರಿಕೆಯಲ್ಲಿ ಬಹುತೇಕವಾಗಿ ಬಿರುಸಿನ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ತಮ್ಮ ರೀತಿಯ ಸೇತಾಯ್ತ ನಡುವೆ 4ನೇ ಚೆಂಡು ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. 4 ದಿನಗಳ ಕಾಲ ಹಗಲು ರಾತ್ರಿಯಾಗಿ ಬಹಳಷ್ಟು ಯಶಸ್ವಿಯನ್ನು ಕಂಡಿರ್ತಕ್ಕಂಥ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಇವರ ಸಾರಥ್ಯದಲ್ಲಿ ಜರುಗಿ ಬಂದಿರತಕ್ಕಂಥ ಮತ್ತು ಟೀಮ್ ಇಂಡಿಯಾ ಬಾಬು 11 ಇವರ ಮುಂದಾಳತ್ವದಲ್ಲಿ ಹಗಲು ರಾತ್ರಿಯ ಪಂದ್ಯಾಟಗಳು ಅಂತಿಮ ದಿನದ ಸಾಗ್ತಾ ಇದೆ. ಬ್ಯಾಕ್ವರ್ಡ್ ಕ್ಯಾಚ್ ಅನ್ನು ಪಡೆಯುವ ಸದ್ಯದ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕ್ಷೇತ್ರ ಪಾಲಕರು ಕ್ಯಾಚ್ ಅನ್ನು ಪಡಿತಾ ಇಲ್ಲ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಜೋಸ್ವಾ ಈ ಹಂತದಲ್ಲಿ ಕೂಡ ಒಂದು ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 21-21. ನೆಟ್ಟ ನೇರದ ಪ್ರಯತ್ನಗಳು ಬರ್ತಾ ಇದೆ. ನಡುವೆ ಚೊರಕಿನ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತವು ಕೂಡ 1+1 2 ಓಟದ ಸೇರ್ಪಡೆ. ಇಪ್ಪತ್ತ 23ರಲ್ಲಿ ಪಂದ್ಯಾಟ ಸಾಗ್ತಾ ಇದ್ರೆ 2 ಓವರ್ಗಳ ಮುಕ್ತಾಯವೂ ಕೂಡ 23 ಟೋಟಲ್ ಸ್ಕೋರ್ 23. ಇನ್ನು ಕೂಡ ಇನ್ನಿಂಗ್ಸ್ ಅಲ್ಲಿ 18 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ಅದೆಷ್ಟರ ಒಂದು ಆರಂಭಿಕ ಹಂತದ ಬೇರೋಸಿನ ಟಾರ್ಗೆಟ್ ಸಂಖ್ಯೆಯನ್ನು ಸೆಟ್ ಮಾಡ್ತದೆ, ಕಾದು ನೋಡಬೇಕಾಗ್ತದೆ. ಓಜಿ ಬಾಯ್ಸ್ ತಂಡ ಬೇರೋಸಿನ ಯುವ ಪ್ರತಿಭೆಗಳು ಬಹಳಷ್ಟು ಯಶಸ್ವಿ ಒಂದು ಹಂತವನ್ನು ಕಾಣುತ್ತಾ ಇದ್ದಾರೆ. KVR ಕಪ್ನ ಮುಖೇನವಾಗಿ, ಜೂನಿಯರ್ ಟ್ರೋಫಿಯ ಮುಖೇನವಾಗಿಯೂ ಕೂಡ. ಹೊಸ ಬೌಲರ್ ಬಬಲು ಮೊದಲ ಚೆಂಡು ಹ್ಯಾರ್ಕರ್ ಲೆಂತಿನ ಎಸೆತವನ್ನು ದಾಖಲಿಸಿದ್ರು. ಓಟಗಳಿಗೆ ಬಬಲು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ಹೊಸ ಆಟಗಾರ ಅಶೋಕ ಈತ ನಡುವೆ ಕವಾಸ್ ನಲ್ಲಿ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ ಒಂದು ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. ಸದ್ಯದ ಹಂತದಲ್ಲಿ ತಂಡದ ಮೊತ್ತವು ಕೂಡ 24ಕ್ಕೆ ತಲುಪ್ತಾ ಇದೆ. 24 ರನ್ಸ್ ಕಂಪ್ಲೀಟ್. 24ರಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯಾಟ. ಮೊದಲ ಹಂತದಲ್ಲಿ ಸೋಚನೆ ಕಂಡಿರ್ತಕ್ಕಂಥ ಓಜಿ ಬಾಯ್ಸ್ ಪರವಾಗಿ ಕೈ ಹಿಡಿಯುವಂತ ಪಂದ್ಯಾಟವನ್ನ ಜೋಸ್ನ ಆಡ್ತಾ ಇದ್ದಾರೆ.
ಜೋಸ್ವಾಗಿಸಿದಕ್ಕಂಥ ಚೆಂಡು ವೈಡ್ ಬಾಲ್. ಎಕ್ಸ್ಟ್ರಾ ಸೋಟದ ಸೇರ್ಪಡೆ. ಉಚಿತಗಳಿಗೆ ಬಾಬು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಬಬಲು ಎಕ್ಸ್ಟ್ರಾಸ್ಗೆ ಅವಕಾಶವನ್ನ ಮಾಡಿಕೊಟ್ರು. ಕಾಲ್ ಶತಕದ ಪೂರೈಕೆಯನ್ನ ಕಾಣ್ತಾ ಇದೆ. 25. ವೈಡ್ ಬಾಲ್ಗಳ ಸೂಚನೆ ಬರ್ತಾ ಇದೆ. 1+1 ಎರಡರ ಸೇರ್ಪಡೆನ ಕಂಡುಕೊಳ್ತು. ತರದ ಮೊತ್ತ 27. 27. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆಗಳಿಗೆ ಮಾತ್ರ ಕ್ಷೇತ್ರ ಪಾಲಕರ ಅವಕಾಶವನ್ನು ಮಾಡಿಕೊಟ್ರು. ಒಂದರ ಸೇರ್ಪಡೆ. ತಂಡದ ಮೊತ್ತ 28. ಫ್ರೆಂಡ್ಸ್ ಚೆನ್ನೈ ಮತ್ತು ಜಿವಾಯ್ಸ್ ಹೋರಾಟವನ್ನು ನಡೆಸ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಅಶ್ವಮೇಧ ತಂಡದ ಕ್ಯಾಪ್ಟನ್ ಮತ್ತು ಸ್ಮಾಲ್ ಬಾಯ್ಸ್ ಚೆನ್ನೈ ತಂಡದ ಕ್ಯಾಪ್ಟನ್ ಭಾಗವಹಿಸ್ತಾ ಇದ್ದಾರೆ. ನಡುವೆ ಬಬ್ಬಲು ಬಿಟ್ಟಿರ್ತಕ್ಕಂಥ ಎಸೆತ. ಡಾಟ್ ಬಾಲ್ ಸೇರ್ಪಡೆ. 2 ಚೆಂಡಿನ ಒಂದು ಪಂದ್ಯಾಟ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಲೋವರ್ ಫುಲ್ ಟಾಸ್ ಚೆಂಡು ಡೀಪ್ ಸ್ಕ್ವೇರ್ ನಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೇರ್ಪಡೆ ಹಂತದಲ್ಲಿ ಬಹಳ ಶುದ್ಧವಾದ ಕ್ಷೇತ್ರ ಕ್ಷಣಗಳು ಕೂಡ ಕಾಣ್ತಾ ಇದೆ. ಒಂದು ಓಟಗಳ ಮುಖ್ಯವಾಗಿ ತಳದ ಮೊತ್ತ 29. 29 ಕಂಪ್ಲೀಟ್ ಸ್ಕೋರ್. ಹೋದಳಲ್ಲೂ ಕೂಡ KVR ಕಪ್ ನಲ್ಲಿ ಬಹಳಷ್ಟು ಬಲಾಢ್ಯ ಆಟಗಾರರು ಕೂಡ ಕಾಣ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ವೈಡ್ ಬಾಲ್ಗಳ ಸೂಚನೆ ಬರ್ತಾ ಇದೆ. ಹೆಚ್ಚುವರಿಯ ಓಟಗಳ ಸೇರ್ಪಡೆ. ತಳದ ಮೊತ್ತ ವೈಡ್ ಬಾಲ್ +1. 1+1 31. ಜೋಸ್ವಾ ಮತ್ತು ಸ್ಟ್ರೈಕರ್ನ ಪಡೆದಿದ್ದಕ್ಕಂಥ ಬ್ಯಾಟರ್ ಬೇರೋಸಿನ ಆಟಗಾರ ಕೂಡ. ರಿವರ್ಸ್ ಮುಖ್ಯವಾಗಿ ಬಾರಿಸುವಂತ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಓಟಗಳಿಗೆ ಹಂತದಲ್ಲಿ ಬಬಲು ವೈಡ್ ಬಾಲ್ಗಳ ಸೂಚನೆ ನೀಡ್ತಾ ಇದ್ದಾರೆ. ಮತ್ತೆ ಎಕ್ಸ್ಟ್ರಾಸ್ನ ಸೇರ್ಪಡೆ. ಉಚಿತ ಓಟಗಳಿಗೆ ಬಹುತೇಕವಾಗಿ ಅವಕಾಶವನ್ನ ಬಬಲು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತವೂ ಕೂಡ ಏರಿಕೆ ಹಂತದ ದಾಖಲೆಯನ್ನ ಕಾಣ್ತಾ ಇದೆ. ಒಟ್ಟು ಮೊತ್ತ 32ಕ್ಕೆ ತಲುಪ್ತಾ ಇದೆ. 32 ರನ್ಸ್ ಕಂಪ್ಲೀಟ್. ಬಿರುಸಿನ ಹೊಡೆತ ಕೆತ್ತವನ್ನು ಮಾಡ್ತಾ ಇದ್ದಾರೆ. ತನ್ನ ನಡುವೆಯೂ ಕೂಡ ವಿಕೆಟ್ಸ್ ಒಂದು 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 18 ಚೆಂಡುಗಳ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಓಜಿ ಬಾಯ್ಸ್ 32 ಓಟವನ್ನು ದಾಖಲಿಸ್ತಾ ಇದೆ. ಇನ್ನೂ ಕೂಡ 12 ಚೆಂಡುಗಳ ಒಂದು ಪಂದ್ಯಾಟ ಬಾಕಿ. ಅದೆಷ್ಟರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಸೆಟ್ ಮಾಡ್ತದೆ ಕಾದು ನೋಡಬೇಕಾಗ್ತದೆ. ಓಜಿ ಬಾಯ್ಸ್ ಬಹಳಷ್ಟು ಯುವ ಪ್ರತಿಭೆಗಳು ಅಂಡರ್ 22 ಆಟಗಾರರು 4 ದಿನಗಳ ಕಾಲದಿಂದ ಒಟ್ಟಾರೆಯಾಗಿ 80 ತಂಡಗಳು ಈ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. ಬಹುತೇಕ ತಂಡಗಳ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಬಹುತೇಕ ತಂಡವು ಕೂಡ ಪಂದ್ಯದಿಂದ ನಿರ್ಗಮನಿಸ್ತಾ ಇದೆ. KVR ಕಪ್ 2025 ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಟೀಮ್ ಇಂಡಿಯಾ ಬಾಬು 11 ಇವರ ಸಾರಥ್ಯದಲ್ಲಿ ಜರುಗಿ ಬಂದಿರತಕ್ಕಂಥ ಹಗಲು ರಾತ್ರಿಯ ಕರುನಾಡಿನ ದಾಖಲೆಯ ಪಂದ್ಯಾಟ. ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನ ಸೃಷ್ಟಿಯನ್ನು ದಾಖಲಿಸಿರ್ತಕ್ಕಂಥ ಒಂದು ಪಂದ್ಯಾಕೂಟವು ಕೂಡ KVR ಕಪ್ ಅಂಡರ್ 22. ಲಾಂಗ್ ಆಫ್ ನಡುವಣ ಬೇಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 4ನೇ ಓವರ್.
ದೇವಾ ಹೊಸ ಬೌಲರ್. ಮೊದಲ ಚೆಂಡಿಗೆ ಸ್ಟ್ರೈಕರ್ ಬದಲಿಸುವಂತ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಕ್ರಿಕೆಟ್ ಜಗತ್ತಿನ ಅದೃಷ್ಟ ಸಂಖ್ಯೆಯನ್ನು ಕಾಣುತ್ತಾ ಇದೆ. 33, 33, 33. ಫುಲ್ ಟಾಸ್ ಚೆಂಡು ಬೆರೋಸಿನ ಹೊಡೆತಕ್ಕೆ ತಮ್ಮನ್ನು ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ದಿವಾ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಚುಕ್ಕಿಯನ್ನು ಇಡ್ತಾ ಇದ್ದಾರೆ. ಓಟಗಳಿಗೆ ಕಡಿವಾಣವನ್ನ ತೋರ್ಪಡಿಸಿದ್ರು. 4 ಚೆಂಡು ಇನ್ನೂ ಕೂಡ 4ನೇ ಓವರ್ನಲ್ಲಿ ಬಾಕಿ. ಅದ್ಯಾವ ರೀತಿಯ ಬೆರೋಸಿನ ಲೆಕ್ಕಾಚಾರವನ್ನ ಜೋಸ್ವಾ ದಾಖಲಿಸ್ತಾರೆ, ಕಾದ್ ನೋಡ್ಬೇಕಾಗ್ತದೆ. ನೆಗೆತದ ಚೆಂಡು ಬೆರೋಸಿನ ಹೊಡೆತ ತನ್ಮುಖವಾಗಿ ಬಿಗ್ ಮ್ಯಾಕ್ಸಿಮಮ್ ಶಾಟ್ 6 ಷಡ್ಕ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಜೋಶ್ವರ್ ದಾಂಡಿನ ಚೆಮ್ಮಿರ್ತಕ್ಕಂಥ ಪಂದ್ಯಾಟದ 2ನೇ ಷಡ್ಕ. ಈ ಸಿಕ್ಸರ್ಗಳ ಮುಖ್ಯವಾಗಿ ತಂಡದ ಮೊತ್ತ 39ರ ಮೊತ್ತವನ್ನು ಕ್ರಮಿಸ್ತಾ ಇದೆ. ಓಜಿ ಬಾಯ್ಸ್ ಆರಂಭಿಕ ಹಂತದಲ್ಲಿ ಸಂಕಷ್ಟವನ್ನು ಕಂಡಿರ್ತಕ್ಕಂಥ ತಂಡ ಅಂತಿಮ ಹಂತದಲ್ಲಿ ಜೋಶ್ವನ ಆಟ ಕೈ ಹಿಡಿತಾ ಇದೆ. ಬಹಳಷ್ಟು ಒಂದು ಯಶಸ್ವಿ ಒಂದು ಹೋರಾಟದ ಮೊತ್ತವನ್ನು ಕೂಡ ದಾಖಲಿಸ್ತಾ ಇದೆ. ಸ್ಲೋವರ್ ಚೆಂಡಿನ ಎಸೆತ ವೈಡ್ ಬಾಲ್. ಹೆಚ್ಚುವರಿ ಓಟಗಳು, ಉಚಿತ ಓಟಗಳು, ಎಕ್ಸ್ಟ್ರಾಸ್ ಓಟಗಳಿಗೆ ದೇವಾವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ತನ್ನ ಮೊತ್ತವು ಕೂಡ 4ನೇ ದಶಕದ ಪೂರೈಕೆ 40-40. ಬೀಸುವಂತ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ನಡುವೆ ಕೂಡ ಸ್ಕಾಟ್ಲ್ಯಾಂಡ್ ಹಂತದಲ್ಲಿ 1ರ ಸೇರ್ಪಡೆ. ಕ್ಷೇತ್ರಕ್ಷಣೆ ಯಶಸ್ಸಿಯನ್ನು ತೋರ್ಪಡಿಸುವ ಮುಂಚಿತವಾಗಿ ಈತ ನಡುವೆ ರನ್ಔಟ್ನ ಹಂತದಲ್ಲಿ ವಿಕೆಟ್ಸ್ ಕೂಡ ಆಘಾತವನ್ನ ಕಾಣ್ತಾ ಇದೆ. ಅಶೋಕ್ ಪಂದ್ಯಾಟದ ವಾಪಸ್ ಸಾತಿ. ತಂಡದ ಮೊತ್ತ 41ಕ್ಕೆ 4ನೇ ವಿಕೆಟ್ಸ್ಗಳ ಪತನವೂ ಕೂಡ. ನಾನಿಯೋ ಸಾಟ್ಗಾರ ಬೆರೋಸಿನ ಹೊಡೆತ ಹೈ ಲೆಫ್ಟ್ ಆಗಿ ಕಾಣ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸೋಲವರ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಶ್ರೀಹರಿ ಕ್ಯಾಚ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಆಟಗಾರ 5ನೇ ವಿಕೆಟ್ಸ್ ಅನ್ನ ಕೂಡ ಕಳ್ಕೊಳ್ತಾ ಇದೆ. ಇದುವರೆಗೂ ಕೂಡ ಪರ್ಫೆಕ್ಟ್ ಒಂದು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಜೋಶ್ವಾ ಬೆರೋಸಿನ ಹಂತದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಅನ್ನು ನೀಡಿ ಪಂದ್ಯಾಟದ ನಿರ್ಗಮವನ್ನು ಕಾಣ್ತಾ ಇದ್ದಾರೆ. ಬಹಳಷ್ಟೊಂದು ಯಶಸ್ಸಿನ ಹೋರಾಟವನ್ನು ನೀಡಿರ್ತಕ್ಕಂಥ ಆಟಗಾರ ಕೂಡ 41ಕ್ಕೆ 5ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಹೊಸ ಬ್ಯಾಟರ್ ಅರ್ಷಾದ್ ಅಂಕಣ ಒಳಭಾಗದ 8ನ್ನು ಪಡೀತಾ ಇದ್ದಾರೆ. ಇನ್ನೋರ್ವ ಬೆರೋಸಿನ ಸಿಕ್ಸರ್ ಮತ್ತು ಬೌಂಡರ್ ಅನ್ನು ದಾಖಲಿಸುವ ಸಾಮರ್ಥ್ಯವುಳ್ಳ ಆಟಗಾರ ಕೂಡ ಅರ್ಷಾದ್. ಅದ್ಯಾವ ರೀತಿ ಪಂದ್ಯಾಟವನ್ನು ಆಡ್ತಾರೆ ಕಾದ್ ನೋಡ್ಬೇಕಾಗ್ತದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ತನ್ಮುಖವಾಗಿ 1 ಬೌನ್ಸ್ ಟು ಕಂಪ್ಲೀಟ್ ಬೌಂಡ್ರಿ. ಎದುರಿಸಿದ ಮೊದಲ ಚೆಂಡಿಗೆ ಅರ್ಷಾದ್ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. 4ರ ಸೇರ್ಪಡೆ. ಒಬ್ಬರು ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. 4 ಓವರ್ಗಳ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಓಜಿ ಬಾಯ್ಸ್ ತಂಡ 45ರ ಒಂದು ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. 45 ಲಾಸ್ ಆಫ್ ಇಂಪಾರ್ಟೆಂಟ್ 5 ವಿಕೆಟ್ಸ್. 45 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಒಂದು ಮೊದಲ ಸೆಕ್ಷನ್ ಹಂತದಲ್ಲಿ 6 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಅಂತಿಮವರೆಗಾಗಿ ಸ್ಯಾಂಡಿನ ಪರಿಚಯವನ್ನು ತೋರ್ಪಡಿಸ್ತಾ ಇದೆ ಫ್ರೆಂಡ್ಸ್ ಚೆನ್ನೈ. 45-45.
ಬಿರುಸಿನ ಹೊಡೆತ, ನೆಟ್ಟ ನೇರದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಚೆಂಡು ಸೀಮಾನಕ್ಕೆ ಹಂಚನ ಕ್ರಮಿಸ್ತಾ ಇದೆ. ನೇರದ ಸಿಕ್ಸ್ ಅನ್ನು ದಾಖಲಿಸ್ತಾ ಇದ್ದಾರೆ ನಾನಿ. ದಾಳಿನ ಚಿಮ್ಮೆತಗಿನ ಅಪ್ರಥಮ ಒಂದು ಹೊಡೆತ, ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತವೂ ಕೂಡ ಅರ್ಧ ಶತಕದ ಪೂರೈಕೆ 51. ಮತ್ತೆ ಬೀಸೋದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡು 2 ಓಟದ ಸೇರ್ಪಡೆ. ಗೋಟದ ಹಿಂಬದಿ ಹಂತದಲ್ಲಿ ಸೂಚನೆ ಪ್ರದೇಶವನ್ನು ಕ್ರಮಿಸ್ತಾ ಇದ್ರೆ 2ರ ಸೇರ್ಪಡೆಯನ್ನು ಕಾಣ್ತಾ ಇದ್ರೆ. ತಂಡದ ಮೊತ್ತ 53, 53. ಒಂದಂತಲೇ ಕೂಡ ಗೌರವಾನ್ವಿತ ಮೊತ್ತಗಳು ಅಂಕಪಡೆಯನ್ನು ಆವರಿಸ್ತಾ ಇದೆ. ಇನ್ನು ಕೂಡ 4 ಚೆಂಡಿನ ಪಂದ್ಯಾಟ ಬಾಕಿ ಉಳಿತಾ ಇದೆ. ಲಾಸ್ಟ್ 4 balls ಮ್ಯಾಚ್. அங்கே வெளியே போச்சுன்னா 2 ரன் தான். ಬಿರುಸಿನ ಹೊಡೆತ, ಲಾಂಗ್ ಆನ್ ಮೇಲ್ಭಾಗದಲ್ಲೇ ಬೂಮ್ ಬೂಮ್ ಸಿಕ್ಸರ್. ನಾನಿ ನಂಬಲ ಸಾಧ್ಯ ರೀತಿಯಲ್ಲಿ ಒಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಕನೆಕ್ಟಿಂಗ್ ಶಾಟ್. ಈ ಹಂತದಲ್ಲಿ ಸಿಕ್ಸರ್. ತಂಡದ ಮೊತ್ತ 59, 59. ಅಂತಿಮ ಓವರ್ನಲ್ಲಿ ಸ್ಯಾಂಡಿ ದಂಡನೆಗೆ ಒಳಗಾಗ್ತಾ ಇದ್ದಾರೆ. ಬಿರುಸಿನ ಸಿಕ್ಸರ್ ಬೌಂಡರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನಾನಿ ಓಜಿ ಬಾಯ್ಸ್ ನ ಪರವಾಗಿ ಪರಾಕ್ರಮದ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಫುಲ್ ಟಾಸ್ ಚೆಂಡು ಸ್ಕ್ವೇರ್ ಲೆಗ್ ಹಂತದಲ್ಲಿ ಕ್ಯಾಚ್ ಪಡೆಯುವಂತ ಅವಕಾಶ. ಈ ಹಂತದಲ್ಲಿ 1 ಬೌನ್ಸ್ ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದೆ. 1 ಓಟ, 2 ಓಟ, 3ನೇ ಓಟಗಳು ಕೂಡ ಕಂಪ್ಲೀಟ್ ಪೂರೈಕೆ. ತ್ರಿವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 3 ಓಟಗಳ ಸೇರ್ಪಡೆ 62ಕ್ಕೆ ತಲುಪ್ತಾ ಇದೆ. ಈ ಹಂತದಲ್ಲಿ ಗರಿಷ್ಠ ಮೊತ್ತವು ಮತ್ತೆ ಏರಿಕೆಯನ್ನು ಪಡೆದುಕೊಳ್ತಾ ಇದೆ ಓಜಿ ಬಾಯ್ಸ್. ಈ KBR ಕಪ್ನಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲಿಸಿದ ಹೆಸರನ್ನು ಕಂಡಿತಕ್ಕಂಥ ತಂಡ ಮಹಾರಾಷ್ಟ್ರದ ಮುಂಬೈ ನಿಖಿಲ್ 11. ಮುಂಬೈ 87 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡವು ಕೂಡ ಬೇಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಸ್ಕ್ವೇರ್ ಲೆಗ್ ಹಂತದಲ್ಲಿ 1ರ ಸೇರ್ಪಡೆ ಮಾತ್ರ ಅಂಕಪಡೆಯನ್ನು ಆವರಿಸ್ತಾ ಇದೆ. ಅರಿಷಾದ್ 1 ಓಟದ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 63, 63. ಕೊನೆಯ ಚೆಂಡು, ಲಾಸ್ಟ್ ಬಾಲ್, ಓವರ್ನ ಅಂತಿಮ ಚೆಂಡು ಕೂಡ. ಈ ನಡುವೆ ನೆಟ್ಟ ನೇರದ ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರ ಪಾಲಕರ ವೈಫಲ್ಯತೆ. ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಬೌಂಡರಿ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 67, 67. ಕಂಪ್ಲೀಟ್ ಓವರ್ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. 68 ಟಾರ್ಗೆಟ್. ಫ್ರೆಂಡ್ಸ್ ಚೆನ್ನೈ ಜಯಕ್ಕಾಗಿ 30 ಎಸೆತಗಳ ಮುಂದೆ 68 ಓಟಗಳು ಬರಬೇಕಾಗ್ತದೆ.
ಈಗಾದರೂ ಸಿಕ್ಕಿದ್ರೆ ದಯವಿಟ್ಟು ಮುಖ್ಯ ವೇದಿಕೆಗೆ ತಂದು ಕೊಡಬೇಕಾಗ್ತದೆ. ಫ್ರೆಂಡ್ಸ್, ಚೆನ್ನೈನ ಆರಂಭಿಕ ಆಟಗಾರರಾಗಿ ಶ್ರೀ ಮುರಳಿ ಮತ್ತು ಶ್ರೀಹರಿ ಮತ್ತು ಮುರಳಿ ಆರಂಭಿಕ ಆಟಗಾರರು 30 ಎಸೆತಗಳ ಮುಂದೆ 68 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಗರಿಷ್ಠ ಮೊತ್ತವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯ ಪಂದ್ಯಾಟ. ಡೂ ಐ ಡೈ ಮ್ಯಾಚಸ್. ಗೆದ್ದರೆ ಮುಂದಿನ ಹಂತಕ್ಕೆ ತೇರ್ಗಡೆ, ಸೋತರೆ KVR ಕಪ್ಪಿನ ಒಂದು ಅನುಭವಗಳು ಮಾತ್ರ ತಂಡಗಳು ಪಡ್ಕೊಳ್ತದೆ. ಆ ನಿಟ್ಟಿನಲ್ಲಿ ಬಹುತೇಕ ತಂಡಗಳು ಕೂಡ ಬೇರೋಸಿನ ಲೆಕ್ಕಾಚಾರದ ಹಂತದ ಪಂದ್ಯಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾವೆ. ಮುರಳಿ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಶ್ರೀಹರಿ ನಾವು ಸ್ಟ್ರೈಕರ್ ಅಲ್ಲಿ ಮೊದಲ ಊರಿನ ಪಂದ್ಯಾಟ ಪ್ರಾರಂಭ. ಮಂಜು ಎಸೆದ ಮೊದಲ ಚೆಂಡು, ನೇರದ ಹೊಡೆತಗಳ ಪ್ರಯತ್ನ ನಡುವೆಯೂ ಕೂಡ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಚುರುಕಿನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇಲ್ಲ ಹರ್ಷಾದ್. ಓಟಗಳಿಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಲೋವರ್ ಫೋಲ್ಟಾ ಚೆಂಡು, ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನದಲ್ಲಿ ಮಂಜು ಕೈ ಚಳಕವನ್ನು ತೋರ್ಪಡಿಸಿದ್ರೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನೇರವಾಗಿ ಚೆಂಡು ಗೂಟಗಾರಡಿಗ ಕಮಾಲಿ ಕೈ ಸೇರ್ತಾ ಇದೆ. ಈ ನಡುವೆ ಸಿದ್ಧಗನ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಗೂಟದ ಮೇಲೆ ಹಾದು ಹೋಗ್ತಾ ಇದೆ. ಮತ್ತೆ ಡಾಟ್ ಬಾಲ್. ಸತತ 3 ಚೆಂಡುಗಳು ಕೂಡ ಚುಕ್ಕೆ ಎಸೆತವನ್ನು ತೋರ್ಪಡಿಸಿದ ಮಂಜ ಮೊದಲ ಓವರ್ನಲ್ಲಿ ಪಂದ್ಯದ ಲೆಕ್ಕಾಚಾರವನ್ನು ಸಿಗಾರಿಕೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಬೇಸದ ಪ್ರಯತ್ನದಲ್ಲಿ ಔಟರ್ ಜನ ಕಾಣ್ತಾ ಇದೆ. ಮೊದಲ ವಿಕೆಟ್ ಮುರಳಿ ರೂಪನ ಕಾಣ್ತಾ ಇದ್ದಾರೆ. ಪಂದ್ಯದ ಆರಂಭಿಕ ವಿಕೆಟ್ಸ್ 4ನೇ ಚೆಂಡಿಗೆ ಮಂಜು ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದ್ದಾನೆ ಓಚಿ ಬಾಯ್ಸ್ ಪರವಾಗಿ. ಬಬ್ಲು ಮೊದಲ ಸ್ಟ್ರೈಕರ್ ನ ಪಡೀತಾ ಇದ್ದಾರೆ. ಓವರ್ನ 5ನೇ ಚೆಂಡನ್ನು ಶೂನ್ಯದ ಹಂತದಲ್ಲಿ ಮೊದಲ ವಿಕೆಟ್ಸ್ ನಷ್ಟವೂ ಕೂಡ. ಬಬ್ಲು ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್. ಮಂಜು ಸದ್ಯದ ಹಂತದಲ್ಲಿ ಬಹಳಷ್ಟು ಒಂದು ಜವಾಬ್ದಾರಿತ ಎಸೆಗಾರಿಕೆನ ಮುಂದುವರಿಸ್ತಾ ಇದ್ದಾರೆ ಓಚಿ ಬಾಯ್ಸ್ ನ ಪರವಾಗಿ. ಪಂದ್ಯದ ಹೊಳಿತಾಯವನ್ನು ಆರಂಭಿಕ ಅವರಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಬೇರೋಸಿನ ಲೆಕ್ಕಾಚಾರವನ್ನು ದಾಖಲಿಸಲೇಬೇಕಾದಂತ ಅನಿವಾರ್ಯತೆಯು ಕೂಡ ಫ್ರೆಂಡ್ಸ್ ಚೆನ್ನೈಗೆ. ಈ ನಡುವೆ ಮತ್ತೆ ಔಟರ್ ನೇರವಾಗಿ ಚೆಂಡನ್ನ ಕಮಾಲಿ ಪಡ್ಕೊಳ್ತಾ ಇಲ್ಲ. ಮೇಡನ್ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಮಂಜು. ಬಹಳಷ್ಟು ಯಶಸ್ವಿಯನ್ನು ದಾಳಿಯನ್ನು ಸಂಘಟಿಸಿಕೊಂಡ್ರು. ಮೇಡನ್ ಹೋದರಿಯನ್ನು ಕೂಡ ಪಡೀತಾ ಇದ್ದಾರೆ. ನಂಬುಗೆ ಒಂದು ಎಸೆಗಾರಿಕೆಯು ಕೂಡ. ಅಂತಿಮ 24ಕ್ಕೆ 68ರ ಅವಶ್ಯಕತೆ. ಹೊಸ ಬೌಲರ್ ಅಶೋಕ್ ಮೊದಲ ಪವರ್ ಪ್ಲೇ ಮುಕ್ತಾಯದ ಬಳಿಕ ಕ್ಷೇತ್ರ ರಕ್ಷಣೆ ಬಹಳಷ್ಟು ಬದಲಾವಣೆ ತೋರ್ಪಡಿಸ್ತಾ ಇದೆ ಓಜಿ ಬಾಯ್ಸ್. ಇದು ಅಶೋಕ್ನ ಎಸೆಗಾರಿಕೆಯನ್ನು ದಾಖಲಿಸುವ ಪ್ರಯತ್ನದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಅಶೋಕ್ ಎಸೆತಕ್ಕಂಥ ಮೊದಲ ಚೆಂಡು. ಇತ ನಡುವೆಯೂ ಕೂಡ ಶ್ರೀ ಮುರಳಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ.
ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ಎರಡನೇ ಓವರ್ನ ಆರಂಭಿಕ ಚೆಂಡು ಕೂಡ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಎರಡನೇ ಚೆಂಡು ಡೆಪ್ ಸ್ಕಾರ್ಲಾಗ್ ಹಂತದಲ್ಲಿ ಹರ್ಷಾದ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬಳಿಕ ಒಂದರ ಬದಲಾಗಿ ಎರಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಸುಂದರತೆ ಒಂದು ರನ್ನಿಂಗ್ ಬಿಟ್ವೀನ್ ಅವಳಿಯ ಮುಖೇನವಾಗಿ ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ ಫ್ರೆಂಡ್ಸ್ ಚೆನ್ನೈ. ಬಿರುಸಿನ ಹೊಡೆತ ಹೈಲೈಟ್ ಅಡೆಗೆ ಕಾಣ್ತಾ ಇದೆ. ಸುಂದರವಾದ ಕ್ಯಾಚ್ ಅನ್ನ ಪಡಿತಾ ಇದ್ದಾನೆ ಮಂಜ. ಶಾಟ್ ಲಾಂಗ್ ಆಫ್ ಬಳಿ ಮತ್ತೆ ಕ್ಷೇತ್ರ ರಕ್ಷಣೆ ಯಶಸ್ಸು ಕೂಡ. ಹೊಸ ಬ್ಯಾಟರ್ ನೆಟ್ಟ ನೇರದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ ತನ್ನಡುವೆ. ಒನ್ ಬೌನ್ಸ್ ಟು ಬೌಂಡ್ರಿ. ಎದುರಿಸಿದ ಮೊದಲ ಚೆಂಡಿಗೆ ಬೌಂಡ್ರಿನ ದಾಖಲಿಸಿದ ನಾಟಗಾರ ತಡೆದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ವೈಟ್ ಪ್ಲಸ್ ಒನ್. ಸ್ಟ್ರೈಕರ್ ಅಲ್ಲಿ ಹೊಸ ಬ್ಯಾಟರ್ ಬ್ಲೂ ಶರ್ಟ್. ಯಾರಕ್ಕೂ ಪೇರು ತೆರೆಯಲ್ಲ, ಅದ ಬ್ಲೂ ಶರ್ಟ್. ಎಸ್ ಗೋಕುಲ್. ಔಟ್ ರನ್ ಜನ ಕಾಣ್ತಾ ಇದೆ. ತನ್ನಡುವೆ ಕೂಡ ಮತ್ತೆ ವಿಕೆಟ್ಸ್ ಪತನ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಎರಡನೇ ಓವರ್ನಲ್ಲಿ ತಡೆದ ಮೊತ್ತ 8ಕ್ಕೆ. ಪ್ರಮುಖ ಹಂತದಲ್ಲಿ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಚೆನ್ನೈ. ಸೋಚನೆಗೆ ಸಿಲುಕ್ತಾ ಇದೆ. ಬಹಳ ಶುದ್ಧಭರಿತ ಒಂದು ಪಂದ್ಯಾಟವನ್ನು ಆಡುತ್ತಾ ಇದೆ ಓಜಿ ಬಾಯ್ಸ್. ಬೇರೋಸಿನ ಹೊಡೆತ ಗೆತ್ತವನ್ನು ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆತಗಳ ದಾಟಿಗೆ ಹಚ್ಚುವಂತ ವ್ಯವಸ್ಥಿತ ಎಸೆತವನ್ನು ದಾಖಲಿಸಿಕೊಡ್ತಾ ಇಲ್ಲ ಅಶೋಕ್. 1ರ ಸೇರ್ಪಡೆ. ಓವರ್ ಕೂಡ ಮುಕ್ತಾಯ. 12 ಚೆಂಡುಗಳ ಬಳಿಕ ತಡೆದೊಟ್ಟು ಮೊತ್ತ 9. ಜಯಕ್ಕಾಗಿನ್ನೂ ಕೂಡ 59ರ ಅವಶ್ಯಕತೆ. 18 ಎಸೆತ ಬಾಕಿ. ಹರ್ಷಾದ್ ಹೊಸ ಬೌಲರ್. ಎಸೆತದ ಮೊದಲ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜವಾಬ್ದಾರಿತ ಹಂತದ ಎಸೆತವನ್ನು ದಾಖಲಿಸಿದ್ರು. ಸುಂದರತೆ ಎಸೆತವು ಕೂಡ. ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ಈ ಪಂದ್ಯಾಟದ ವೀಕ್ಷಣೆ ಇರ್ತಕ್ಕಂಥ ಈ ಭಾಗದ ಎಲ್ಲ ಕ್ರೀಡಾ ಪ್ರೇಮಿಗಳಿಗೂ ಕ್ರೀಡಾಪಟುಗಳಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದೆ KBR ಕಪ್ ಜೂನಿಯರ್ ಟ್ರೋಫಿ. ಹರ್ಷಾದ್ ಎಸೆತಕ್ಕಂಥ ಎರಡನೇ ಚೆಂಡು ಬಹಳ ಶುದ್ಧವಾದ ಹೊಡೆತ. ಸಿಮಾರಕ್ಕೆ ಹಂಚನೆ ಕ್ರಮಿಸ್ತಾ ಇದೆ. ಮ್ಯಾಕ್ಸಿಮಮ್ ಶಾಟ್ 6 ಓಟಗಳು.
ದೇವಾ ಸಿಕ್ಸರ್ ದಾಖಲಿಸಿದ ಬ್ಯಾಟರ್ ಎಡಚೆ ಆಟಗಾರ ಕೂಡ ಮತ್ತೆ ಬೇಸದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಹಂತದಲ್ಲಿ ಅಶೋಕ್ ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. 16. ಇನ್ನು ಕೂಡ ಬೇರೋಸಿನ ಆಟದ ಲೆಕ್ಕಾಚಾರವನ್ನು ಮುಂದುವರಿಸಬೇಕಾಗ್ತದೆ. ಫ್ರೆಂಡ್ಸ್ ಚೆನ್ನೈ ಪಂದ್ಯದ ಹಿಡಿತವನ್ನು ದಾಖಲಿಸ್ತಾ ಇದೆ. ಓಚಿ ಬಾಯ್ಸ್ ಹರ್ಷಾದ್ ಬಿಟ್ಟಿದ್ದಕ್ಕಂಥ ಚೆಂಡು ವೈಡ್ ಬಾಲ್. ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಹರ್ಷಾದ್ ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೊತ್ತವು ಕೂಡ 17. ಕೊನೆಯ 6 ನಿಮಿಷ ಬಾಕಿ. ಲಾಸ್ಟ್ 6 ಮಿನಿಟ್ಸ್ ಬಾಕಿ. ನೆಟ್ಟ ನೇರದ ಪ್ರಯತ್ನಗಳು ಬರ್ತಾ ಇದೆ. ಕ್ಯಾಚ್ ಪಡೆಯುವಂತ ಅವಕಾಶ. ಕ್ಷೇತ್ರ ರಕ್ಷಣಾ ವೈಫಲ್ಯತೆ ಕಂಡುಕೊಳ್ತಾ ಇದೆ. 2 ಓಟ ಸದ್ಯದ ಹಂತದಲ್ಲಿ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ ಬಬುಲು. 19ರಲ್ಲಿ ಸಾಗ್ತಾ ಇದೆ. ಇನ್ನು ಕೂಡ 49 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. ಐದನೇ ಸೆತ ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ ಹರ್ಷಾದ್. ಡಾಟ್ ಬಾಲ್ ದಾಖಲೆ ಎಸಗಾರಿಕೆನ ಮುಂದುವರಿಸ್ತಾ ಇದ್ದಾರೆ. ಓವರ್ನ ಕೊನೆಯ ಒಂದು ಸೆತ ಬಾಕಿ ಉಳಿತಾ ಇದೆ. 3ನೇ ಓವರ್ನ ಅಂತಿಮ ಒಂದು ಚೆಂಡಿನ ಪಂದ್ಯಾಟ ಬಾಕಿ ಉಳಿತಾ ಇದೆ. ಅದ್ಯಾವ ರೀತಿ ಬಬುಲು ಪಂದ್ಯಾಟವನ್ನು ಆಡ್ತಾರೆ, ದಾಂಡನ ಬೀಸ್ತಾರೆ, ಅದಕ್ಕಾದ್ ನೋಡ್ಬೇಕಾಗ್ತದೆ. ನೆಟ್ಟ ನೇರದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಹೈ ಲಿಫ್ಟೆಡ್ ಐತ ನಡುವೆ ಸುಲಭದ ಒಂದು ಬ್ಯಾಕ್ವರ್ಡ್ ಕ್ಯಾಚ್ ಅನ್ನ ಕ್ಷೇತ್ರ ಪಾಲಕರು ಪಡಿತಾ ಇದ್ದಾರೆ. ಒಬ್ಬರು ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ತಂಡದ ಮೊತ್ತವೂ ಕೂಡ 19. ಅಂತಿಮ 12 ಸೆತ 49 ಅವಶ್ಯಕತೆ. ಸರಾಸರಿ ಹಂತದಲ್ಲಿ 24 ಪಾಯಿಂಟ್. 5ರಂತೆ ರನ್ದಾಣವನ್ನು ದಾಖಲಿಸಬೇಕಾಗ್ತದೆ ಫ್ರೆಂಡ್ಸ್ ಚೆನ್ನೈ. ಹೊಸ ಬ್ಯಾಟರ್ ಮಗೇಶ್. ನಾನ್ ಸ್ಟ್ರೈಕರ್ ಆಟಗಾರ ಮಂಜು ಮತ್ತೆ ಎಸಗಾರಿಕೆಯಲ್ಲಿ ಬೇರೋಸಿನ ಹೊಡೆತ ಹತ್ತಲೇ ಸಿಕ್ಸರ್ಗೆ ಮಂಜು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕಾಲ್ ಶತಕದ ಪೂರೈಕೆಯು ಕೂಡ 25. ಮೊದಲ ಓವರ್ನಲ್ಲಿ ಮೇಡಿನ ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಮಂಜ 4ನೇ ಓವರ್ನ ಮೊದಲ ಚೆಂಡಿಗೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2ನೇ ಸೆತ 2 ಜನ ಕಾಣ್ತಾ ಇದ್ದಾರೆ. ಕಬಾಲಿ ಸಂತೋ ಕ್ಯಾಚ್ ಎಲ್ಲ ಪಡಿತಾ ಇದ್ದಾರೆ. ಗೋಟದ ಹೆಬ್ಬದಲ್ಲಿ ಮತ್ತೆ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಚೆನ್ನೈ. ವಿಕೆಟ್ಸ್ ಗಳು ಹೋಗ್ಬೇಕಾದ್ರೆ, 6ಗಳು ಹೋಗ್ಬೇಕಾದ್ರೆ, 4ಗಳು ಹೋಗ್ಬೇಕಾದ್ರೆ ಡಿಜೆ ಪ್ಲೇ ಆಗ್ತಾ ಇದೆ. ಹರಿ, ನಮ್ಮ ಹೊರತೂರಿನ ಡಿಜೆ ಹರಿ ಬಹಳಷ್ಟು ಒಂದು ಕೈ ಚಳಕವನ್ನ ಮ್ಯೂಸಿಕ್ ಮುಖೇನವಾಗಿ ತೋರ್ಪಡಿಸ್ತಾ ಇದ್ದಾರೆ. 25 ಬೇರೋಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಹೊಸ ಬ್ಯಾಟರ್ ನೆಟ್ಟ ನೆರದ ಪ್ರಯತ್ನವನ್ನು ದಾಖಲಿಸಿದ್ರು. ತಂಡ ಮೊತ್ತ 26ಕ್ಕೆ ತಲುಪ್ತಾ ಇದೆ. ನೋಡಿ, 3 ನಿಮಿಷ ಮಾತ್ರ ಬಾಕಿ. ಓಜಿ ಬಾಯ್ಸ್ 3 ನಿಮಿಷ ಬಾಕಿ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಈ ಹಂತದಲ್ಲಿ ಕೇವಲ 1ರ ಸೇರ್ಪಡೆ. ತಂಡ ಮೊತ್ತ 27. 41 ಓಟಗಳು ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. 8ಕ್ಕೆ 41. 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 8ಕ್ಕೆ 41.
ಈ ನಡುವೆ ಬೀಸುವ ಪ್ರಯತ್ನ, 2 ಓಟಗಳ ಸೇರ್ಪಡೆ. ಡಿಕ್ಲೇರ್ಸ್ ಏರಿಯಾ ತಂಡದ ಮೊತ್ತ 29, 29 ಕಂಪ್ಲೀಟ್. ಲಾಸ್ಟ್ 7 balls, need 39 runs. 7ಕ್ಕೆ 39. ಕೊನೆಯ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ರೆ ಮ್ಯಾಕ್ಸಿಮಮ್ ಶಾಟ್ 6. 35 ತಂಡದ ಮೊತ್ತ. ಅಂತಿಮ 6 ಎಸೆತ ಜಯಕ್ಕಾಗಿ 33ರ ಅವಶ್ಯಕತೆ. ಲೆಕ್ಕಾಚಾರದ ಹಂತದಲ್ಲಿ 5 ಸಿಕ್ಸರ್ ಅನ್ನು ದಾಖಲಿಸಬೇಕಾಗ್ತದೆ ಫ್ರೆಂಡ್ಸ್ ಚೆನ್ನೈ ಆಟಗಾರರು. ಆರಕ್ಕೆ 33. ಲೆಕ್ಕಾಚಾರ 5 ಸಿಕ್ಸರ್ಗಳಿಗೆ ಪಂದ್ಯಾಟದ ತೂಗುಯ್ಯಾಲೆಯೂ ಕೂಡ. ಹೊಸ ಬೌಲರ್ ಈ ಪಂದ್ಯದಲ್ಲಿ ಬೇರೋಸಿನ ಆಟವನ್ನು ಆಡಿರ್ತಕ್ಕಂಥ ನಾನಿ ಹೊಸ ಬೌಲರ್, ಡೆತ್ ಓವರ್ ಸ್ಪೆಷಲಿಸ್ಟ್ ಓಜೆ ಬಾಯ್ಸ್ನ ಪರವಾಗಿ ಕಾಣ್ತಾ ಇದ್ದಾರೆ. ಬೇರೋಸಿನ ಹೊಡೆತದ ಎತ್ತವನ್ನು ಮಾಡ್ತಾ ಇದ್ದಾರೆ. ಓಟಗಳ ಸಂಖ್ಯೆಯನ್ನು ಪೂರೈಸುವಂತದಲ್ಲಿ 1 ಓಟದ ಸೇರ್ಪಡೆ. ತಂಡದ ಮೊತ್ತ 36. ಅಂತಿಮ 5ಕ್ಕೆ 32 ಓಟಗಳಿಂದ ಕೂಡ ದಾಖಲಿಸಬೇಕಾಗ್ತದೆ. ಬಹಳಷ್ಟು ಬಲಾಢ್ಯ ತಂಡಗಳು ಕೂಡ KVR ಕಪ್ ಜೂನಿಯರ್ ಟ್ರೋಫಿಯ ಹೋರಾಟವನ್ನು ನಡೆಸ್ತಾ ಇದೆ. 4 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ಹ್ಯಾರಿಕರ್ ಚೆಂಡನ್ನು ಎಸೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಇದರ ನಡುವೆ ರನ್ಔಟ್ ಹಂತದಲ್ಲಿ ವಿಕೆಟ್ಸ್ ಪತನ. ಹೊಸ ಬ್ಯಾಟರ್ ಕೂಡ ಎಂಟ್ರನ್ನ ಪಡಿಬೇಕಾಗ್ತದೆ. ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 3 ಚೆಂಡಿನ ಪಂದ್ಯಾಟ ಬಾಕಿ. ಓಜಿ ಬಾಯ್ಸ್ ಜಯದತ್ತ ಸಾಗಿಕೊಳ್ತಾ ಇದೆ. ನಂಬುಗೆ ಒಂದು ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಅಶೋಕ್ ಪ್ರೊಟೆಕ್ಷನ್ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ರನ್ಔಟ್. ನಾಟಕೀಯ ಒಂದು ಕುಸಿತವನ್ನು ಕಾಣುತ್ತಾ ಇದೆ. ಐದನೇ ಚೆಂಡು ಕೂಡ ಸ್ಲೋವರ್ ಚೆಂಡು. ಓಟಗಳು ಬರ್ತಾ ಇಲ್ಲ. ಕೊನೆಯ ಎಸೆತ ಬಾಕಿ. ಓಜಿ ಬಾಯ್ಸ್ ಸುಲಭದ ಒಂದು ಲೆಕ್ಕಾಚಾರದ ಜಯವನ್ನು ದಾಖಲಿಸುವ ಹಂತದಲ್ಲಿ ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಈತ ನಡುವೆ ಕ್ಲೀನ್ ಬೌಲ್ಡ್ ಔಟ್. ನಾನಿ ವಿಕೆಟ್ಸ್ ಅನ್ನ ಪಡಿತಾ ಇದ್ದಾರೆ. ಓಜಿ ಬಾಯ್ಸ್ ತಂಡ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಚೆನ್ನೈ ತಂಡಕ್ಕೆ ಕೃತಜ್ಞತೆ, ಅಭಿನಂದನೆ, ಧನ್ಯವಾದಗಳನ್ನು ತಿಳಿಯಪಡಿಸ್ತಾ ಇದ್ದಾವೆ. ಪಂದ್ಯಾಟ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ಓಜಿ ಬಾಯ್ಸ್ ನ ನಾನಿ. ಆಲ್ರೌಂಡರ್ ಪ್ರದರ್ಶನ ನೀಡಿದರು. ನಾನಿ ಪಂದ್ಯ ಪುರುಷೋತ್ತಮ. ನೋಡಿ, ಅಶ್ವಮೇಧ ಆಟಗಾರರು ಗ್ರೌಂಡ್ ಎಂಟ್ರನ್ನ ಪಡಿಬೇಕು. ದಯವಿಟ್ಟು ನೋಡಿ, ಓಜಿ ಬಾಯ್ಸ್ ಬದಿಗೆ ಬರಬೇಕು.
ಪಂದ್ಯಾಟದಲ್ಲಿ ಜಯಿಸಿದ್ರಿ ನಾನಿ ಮ್ಯಾನ್ ಆಫ್ ದಿ ಮ್ಯಾಚ್. ಅದೇ ರೀತಿ ಫ್ರೆಂಡ್ಸ್ ಚೆನ್ನೈ ಕ್ಯಾಪ್ಟನ್ ಬಂದ್ಬಿಟ್ಟು in the cricket